ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಹಾಗೆ ಇವತ್ತು ಗುರುವಾರ, ರಾಯರು ವಾರ. ರಾಯರನ್ನು ನೆನೆಯೋಣ ಫಸ್ಟು ನಾವು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನೆನೆದವರ ಮನದಲ್ಲಿ ಎಂದಂತೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ನಮ್ಮ ರಾಯರನ್ನು ನೆನೆಯೋಣ. ನಮ್ಮದು ಯಾವುದೇ ಕಷ್ಟಗಳಿದ್ರೂ ಕೂಡ ನಮ್ಮ ರಾಯರು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸ್ನೇಹಿತರೆ. ಹಾಗಾಗಿ ರಾಯರನ್ನು ನೆನೆಯುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಯುಗಾದಿ ಭವಿಷ್ಯ ನೋಡೋಣ. 2026 19ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ, ಅಂದರೆ ಇಂದು ಯುಗಾದಿ, ಚಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ವೀಕ್ಷಕರಿಗೂ ನನ್ನ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ ನಿಮ್ಮ ರಾಶಿ ನೋಡೋಣ. ಕ್ರಮವಾಗಿ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದ 2ನೇ ಪಾದ, 3ನೇ ಪಾದ ಹಾಗೂ 4ನೇ ಪಾದ, ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ 1ನೇ ಪಾದ ಹಾಗೂ 2ನೇ ಪಾದ, ಒಟ್ಟು 9 ಪಾದ ಸೇರಿ ಮಕರ ರಾಶಿ. ಶುಭವಾರ ಬುಧವಾರ, ಶುಕ್ರವಾರ ಶನಿವಾರ. ಶುಭರತ್ನ ವಜ್ರ ಮತ್ತು ನೀಲ. ಶುಭವರ್ಣ ನೀಲಿ ಬಣ್ಣ, ಹಸಿರು ಬಣ್ಣ, ಹಳದಿ ಬಣ್ಣ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಮಕರ ರಾಶಿಯವರಂತೂ ಅದ್ಭುತ ಬಿಡಿ. ಒಂದು ಕಡೆ ಶನಿ 3ನೇ ಮನೆಯಲ್ಲಿ ಇದ್ದಾರೆ, ಇನ್ನೊಂದು ಕಡೆ ಗುರು ನಿಮಗೆ ಸಪ್ತಮಕ್ಕೆ ಬರ್ತಾರೆ. ಬಹಳ ವಿಶೇಷ. ಎಷ್ಟು ದಿನ ಷಷ್ಠದಲ್ಲಿ ಇದ್ರು, ಆದರೆ 6ನೇ ಮನೆಯಲ್ಲಿ ಇದ್ದರೂ ಗುರುಬಲ ಇರಲಿಲ್ಲ ಮಕರ ರಾಶಿಯವರಿಗೆ. ಆದರೂ ಮೊದಲು 2 ತಿಂಗಳು ಸಮಸ್ಯೆನೇ ಯುಗಾದಿ ಹಬ್ಬ. ಅಂದರೆ ಯುಗಾದಿ ಹಬ್ಬ 19 ಮಾರ್ಚ್ ಆದರೆ ಏಪ್ರಿಲ್ ಮೇ ತಿಂಗಳು ಎಂಡ್ ಆಗೋವರೆಗೂ ವೇಟ್ ಮಾಡಿ. ಜೂನ್ 2ನೇ ತಾರೀಕುವರೆಗೂ ಕಾದರೆ ಮಕರ ರಾಶಿಯವರಿಗೆ ಸಪ್ತಮ ಸ್ಥಾನಕ್ಕೆ ಗುರು ಬರ್ತಾನೆ. ಅದು ಬಹಳ ವಿಶೇಷವಾದಂಥ ಫಲ. ಒಂದು ಕಡೆ ಶನಿ ಕಾಟ ಇಲ್ಲ, ಇನ್ನೊಂದು ಕಡೆ ಗುರುವಿನ ಬಲ ಬರುತ್ತೆ. ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ಸಪೋರ್ಟಿವ್ ಆಗಿರ್ತಕ್ಕಂಥ ಸಕ್ಸಸ್ ಅನ್ನುವಂಥ ಮಕರ ರಾಶಿಯವರಿಗೆ ಸಿಗುತ್ತೆ. ಯಾವ ರೀತಿ? ಮೊದಲು 2 ತಿಂಗಳು ಶುಭದಾಯಕರವಾಗಿದ್ದು, ಜೂನ್ 2ನೇ ತಾರೀಕಿನಿಂದ ಗುರು ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ, ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳು ಕಂಡು ಬರುತ್ತದೆ. ಹಾಗೆ ಮೀನ ರಾಶಿಯಲ್ಲಿ ಶನಿ ಇದ್ದಾರೆ. ಈಗ ಮಕರ ರಾಶಿ ಫಲ ಹೇಳ್ತಾ ಇದ್ದೀನಿ ಅಲ್ವಾ. ಮಕರ ರಾಶಿಯವರಿಗೆ ಶನಿ ವ್ಯಾಪಾರ ವ್ಯವಹಾರದಲ್ಲಿ, ಮಕರ ರಾಶಿಯವರಿಗೆ ಶನಿ 3ನೇ ಮನೆಯಲ್ಲಿ ಇದ್ದು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಪ್ರಗತಿ, ಧನಲಾಭ, ಸೇವಕರಿಂದ ಸಹಾಯ, ಸ್ಥಿರಾಸ್ತಿ ಸಂಪಾದನೆ, ಒಳ್ಳೆ ಗೃಹ ಪ್ರವೇಶ ಮಾಡ್ತೀರಾ, ಯತ್ನ, ಕಾರ್ಯಾನುಕೂಲ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಮೊದಲಾದ ಫಲಗಳು ಶುಭವಾಗಿ ಅಭಿವೃದ್ಧಿ ಆಗುತ್ತದೆ. ಮಕರ ರಾಶಿಯವರಿಗೆ ಏನು ಭಯ ಪಡಂಗಿಲ್ಲ. ಮೊದಲು 2 ತಿಂಗಳು ಮಾತ್ರ ಸ್ವಲ್ಪ ಎಚ್ಚರ ಇರಿ. ಅದಾದ ಮೇಲೆ ಏನು ಸಮಸ್ಯೆ ಇಲ್ಲ. ಅಕಸ್ಮಾತ್ ನಿಮಗೆ ಶುಭ ಕಾರ್ಯಗಳು ಒಳ್ಳೆಯದಾಗ್ತಾ ಇಲ್ಲ ಅಂದರೆ ಆವಾಗ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷರಿಗೆ ತೋರಿಸಿಕೊಂಡು ವೇದಿಕ್ ಅಸ್ಟ್ರಾಲಜರ್, ಐಆರ್ ಅಸ್ಟ್ರಾಲಜರ್ ಹಾಗೆ ಪ್ರೆಡಿಕ್ಷನ್ಸ್ ಮಾಡಿಸಿ ಬೇಕಾದ ಸುಲಭ ಪರಿಹಾರ ಮಾಡಿಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗುತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ ಸ್ನೇಹಿತರೆ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರು ಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಊರು, ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಹೋಗಿ ನೀವು ಕೇಳಿ ವಿಚಾರಿಸಿ 5,000 ಅಂದರೆ 5,000 2,000 ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಕೊಟ್ಟು ಮಾಡಿಸ್ಕೊಳ್ಳಿ. ನಿಮಗೆ ಎಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನೀವು ಹತ್ತಿರದ ದೇವಸ್ಥಾನಗಳಲ್ಲಿ ಖಂಡಿತ ಗುರುಶಾಂತಿ ಮಹಾಯಾಗ ನಿಮ್ಮ ಮನೆ ಹತ್ರ ಎಲ್ಲಾದರೂ ಮಾಡಿದ್ರೆ ಕೂಡ ಅಲ್ಲಿ ಹೋಗಿ ಖಂಡಿತ ಗುರುಶಾಂತಿ ಮಹಾಯಾಗ ಮಾಡ್ತೀವಿ ಅಂದರೆ ಸ್ವಲ್ಪ ಹಣ ಕೊಟ್ಟು ಮಾಡಿಸ್ಕೊಳ್ಳಿ. ಹಾಗೆ ನೀವು ಏನು ಮಾಡಿ ಅಂದರೆ ಒಂದು ಕರುಂಗಲಿ ಮಾಲೆ ಅನ್ನೋವಂಥದ್ದು ಸಿಗುತ್ತೆ. ಕರುಂಗಲಿ ಮಾಲೆಯನ್ನು ನೀವು ಧರಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಶಿವ ಮತ್ತು ಗುರುವಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ನೆಗೆಟಿವ್ ಎನರ್ಜಿ ದೂರ ಮಾಡಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಮಾಡುವಂಥ ಕರುಂಗಲಿ ಮಾಲೆಯನ್ನು ನೀವು ಕೊಳ್ಳಲ್ಲಿ ಧರಿಸಿದ್ರೆ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನಿಮ್ಮ ಹತ್ತಿರದ ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಇದು ಆನ್ಲೈನ್ ಮುಖಾಂತರ ಕೂಡ ಸಿಗುತ್ತೆ. ಆದರೆ ನೀವು ಸ್ವಲ್ಪ ಎಚ್ಚರದಿಂದ ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಮಾತ್ರ ಧರಿಸಿ. ಓಕೆ ಸ್ನೇಹಿತರೆ. ಮತ್ತು ನೀವು ಅಂದರೆ ಹಬ್ಬ ಆದ ನಂತರ ನಿಮಗೆ ಒಳ್ಳೆ ಶುಭ ಫಲಗಳು ಹೇಳಿದ್ನಲ್ಲ, ಜೂನ್ ನಂತರ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅಂತ. ಎರಡನೇದಾಗಿ ಯಾರ್ಯಾರು ನೀವು ಬರಬೇಕು ಅಂದ್ಕೊಂಡಿದ್ರೆ ದುಡ್ಡು ಅಂದರೆ ನೀವು ಏನು ಮಾಡಿ ಅಂದರೆ ಈ ಕರಂಗೋಲಿ ಮಾಲೆ ತೊಗೊಂಡಿದ್ದ ತಕ್ಷಣ ಧರಿಸೋಕ್ಕೆ ಹೋಗಬೇಡಿ. ಅದನ್ನು ಹಾಲಲ್ಲಿ ತೊಳೆದು
ಖಂಡಿತ ನೀವು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಿ ಅದನ್ನು ನೀವು ಧರಿಸ್ಬೇಕಾಗುತ್ತೆ. ಮತ್ತು ನೀವು ಏನು ಮಾಡಬೇಕು, ಆ ಮಾಲೆ ಧರಿಸ್ಬೇಕು ಅಂದರೆ ನೀವು ಆ ದಿನ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ. ಕೆಲವರು ಹೇಳ್ತಾರೆ ತಿನ್ಬೋದು ಅಂತ, ಆದರೆ ನಾನ್ ವೆಜ್ಜನ್ನು ತಿನ್ನೋ ಹಾಗಿಲ್ಲ. ಮತ್ತು ಮದ್ಯಪಾನ ಧೂಮಪಾನ ಯಾವುದು ಕೂಡ ಮಾಡಬಾರ್ದು ಸ್ನೇಹಿತರೆ. ಅದೆಲ್ಲ ಏನಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ಇದು ನಿಮ್ಮನ್ನು ಇದು ಮಾಡುತ್ತೆ. ಹಾಗಾಗಿ ಪಾಸಿಟಿವ್ ಎನರ್ಜಿ ಬೇಕು ಅಂತ ಅನ್ನೋರು ಅದನ್ನು ಶ್ರದ್ಧಾ ಭಕ್ತಿಯಿಂದ ಧರಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಈ ಮಕರ ರಾಶಿಯವರಿಗೆ ಈ ಯುಗಾದಿ ನಂತರ ಒಳ್ಳೆ ಶುಭ ಫಲಗಳನ್ನು ನೀವು ಕಾಣ್ತೀರಾ ಸ್ನೇಹಿತರೆ. ಯಾಕಂದರೆ ಈಗ 2 ತಿಂಗಳು ಸ್ವಲ್ಪ ಕಷ್ಟಕರವಾಗಿದೆ. ಆದರೆ ಜೂನ್ 2ನೇ ತಾರೀಕಿನಿಂದ ಗುರುಬಲ ಬರೋದ್ರಿಂದ ಗುರು ನಿಮ್ಮ ಸ್ಥಾನಕ್ಕೆ ಬರೋದ್ರಿಂದ ಸಪ್ತಮ ಸ್ಥಾನಕ್ಕೆ ಒಳ್ಳೆ ಗುರುಬಲ ಬರುತ್ತೆ. ಹಾಗಾಗಿ ನೀವು ಅಲ್ಲಿವರೆಗೂ ಕಾಯಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ತಾಳ್ಮೆಯಿಂದ ಕಾಯಿ. ಇಷ್ಟೇ ವರ್ಷ ಕಷ್ಟದಿಂದ ಅನುಭವಿಸಿದ್ದೀರಾ. ಗುರುಬಲ ಬಂದಾಗ ಯಾವುದೇ ಶುಭ ಕಾರ್ಯಗಳನ್ನು ನೀವು ಮಾಡ್ಬೋದು. ಮನೆ ಕಟ್ಟೋದಾಗಿರ್ಬೋದು, ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ನೀವು ಮಾಡ್ಕೋಬೋದು ಸ್ನೇಹಿತರೆ. ಯಾರೆಲ್ಲ ಮದುವೆ ಆಗಿಲ್ಲ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀರಾ, ಗುರುಬಲ ಬಂದಾಗ ಖಂಡಿತ ನಿಮಗೆ ವಿವಾಹ ಫಿಕ್ಸ್ ಆಗುತ್ತೆ. ಖಂಡಿತ ಹುಡುಗ ಹುಡುಗಿ ಸಿಗುತ್ತೆ. ನೀವು ಪ್ರಯತ್ನ ಪಡಿ, ಖಂಡಿತ ಆಗುತ್ತೆ. ಯಾರೆಲ್ಲ ಕೆಲಸ ಇಲ್ಲ, ಕೆಲಸ ಕೂಡ ಪ್ರಯತ್ನ ಪಡಿ, ಖಂಡಿತ ಕೆಲಸ ಕೂಡ ಸಿಗುತ್ತೆ ಸ್ನೇಹಿತರೆ. ಜೂನ್ ನಂತರ ಪ್ರಯತ್ನ ಪಡಿ. ಯಾವುದೇ ಶುಭ ಕಾರ್ಯಗಳನ್ನು ನೀವು ಜೂನ್ ನಂತರ ಇಟ್ಕೊಳ್ಳಿ, 2ನೇ ತಾರೀಕಿನ ನಂತರ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೋಡೋದ್ರಲ್ಲ, ಯುಗಾದಿ ನಂತರ ಯುಗಾದಿಯ ವಿಶೇಷ ಫಲಗಳು ಯಾವ ರೀತಿ ಇದೆ ಅನ್ನೋದನ್ನು ಮಕರ ರಾಶಿಯವರಿಗೆ ಸಂಪೂರ್ಣವಾಗಿ ನಾನು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಮಕರ ರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಿಮ್ಮ ಕಮೆಂಟು, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಮತ್ತು ನೀವು ಯಾವ ದೇವರು ಅಂದರೆ ನಿಮ್ಮ ಮನೆ ದೇವರಾಗಿರ್ಬೋದು, ಕುಲ ದೇವರಾಗಿರ್ಬೋದು, ಯಾವುದೇ ಹೆಸರು ಕೂಡ ನೀವು ಮೆನ್ಷನ್ ಮಾಡ್ಬೋದು. ಈ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯ